ವಿಕ್ಕಿ, ನೀನ್ ಹಾಡು ಹೇಳ್ತಾ ಇದೀಯಾ? ನಾನ್ ಲೈಕ್ಸ್ಗೋಸ್ಕರ ಆದ್ರೂ ಹಾಡು ಹೇಳ್ತೀನೋ. ಸಾಕ್ ಸುಮ್ನಿರೋ, ಎಪಿಸೋಡ್ ಶುರು ಮಾಡೋಣ. ಆಗ್ಬೋದು. ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ರೆಟ್ರೋ ಸೀಸನ್ ಚಾಲೆಂಜಿಂಗ್ ರೌಂಡ್ ಎಪಿಸೋಡ್ 4. ಇವತ್ತು ಸ್ಪೆಷಲ್ ಗೆಸ್ಟ್ ಯಾರು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಇವರು ಚಿನ್ನದ ನಾಡಿನ ಪ್ರತಿಭಾನ್ವಿತ ಗಾಯಕರು, ನೃತ್ಯ ಸಂಯೋಜಕರು, ಯಾವುದೇ ಪ್ರತಿಫಲ ಅಪೇಕ್ಷಿಸದಂತಹ ಸರಳ ಜೀವಿಗಳಾಗಿ ಸಾಧನೆಯನ್ನ ಗೈದಂತವರು. ಪ್ರೀತಿಯಿಂದ ಸ್ವಾಗತಿಸೋಣ ಶ್ರೀಯುತ ಬಿ ಶಿವಕೀರ್ತಿರವರು. ನಮಸ್ತೆ ಸರ್. ನಮಸ್ತೆ. ತಮಗೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಆಟ ಆಡಕ್ ರೆಡಿ ಇದೀರಾ? ರೆಡಿ ಆಗಿದ್ದೀನಿ. ಫುಲ್ ಜೋಶಲ್ಲಿ ಇದ್ದೀರಾ ಅಲ್ವಾ? ಜೋಶ್ ಆಗಿದ್ದೀನಿ. ಓಕೆ, ಮತ್ತೆ ತಡ ಮಾಡೋದು ಯಾಕೆ, ಶುರು ಮಾಡೇ ಬಿಡೋಣ. ಕೀರ್ತಿ ಅಣ್ಣ, ಎಪಿಸೋಡ್ ಇದರಲ್ಲಿ ಫಸ್ಟ್ ಮೊದಲನೇ ಸುತ್ತಲ್ಲಿ ಚಿತ್ರಗೀತೆಗಳಿರುತ್ತೆ. ಸೊ ಇಬ್ಬರು ನಟರು ಇರ್ತಾರೆ. ಆ ಇಬ್ಬರು ನಟರಲ್ಲಿ ನೀವು ಒಬ್ಬರನ್ನ ಆರಿಸ್ಕೊಳ್ತೀರಾ, ಅವರಿಗೆ ಸಂಬಂಧಪಟ್ಟಂತಹ ಗೀತೆ ಬರುತ್ತೆ, ಅದನ್ನ ಗೆಸ್ ಮಾಡ್ಬೇಕಾಗತ್ತೆ. ಸರಿ ಆಯ್ತು. ಓಕೆ, ರೆಡಿ ಇದ್ದೀರಾ? ರೆಡಿ ಇದ್ದೀನಿ. ಸೊ ಇದು ಮೊದಲನೇ ಸುತ್ತು. ಚಿತ್ರ ನೋಡಿ, ಚಿತ್ರ ಗೀತೆ ಹಾಡಿ. ಕೀರ್ತಿ ಅಣ್ಣ, ಈಗ ನಿಮ್ಮ ಮುಂದೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿದ್ದಾರೆ, ಅದೇ ರೀತಿ ಬಾಲ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ. ಯಾರನ್ನ ಆರಿಸ್ಕೊಳ್ತಿದ್ದೀರಾ? ರವಿಚಂದ್ರನ್ ಅವ್ರನ್ನ ಆರಿಸ್ಕೊಂಡಿದ್ದಾರೆ, ಕ್ರೇಜಿ ಸ್ಟಾರ್. ಸೊ ಕ್ರೇಜಿಯಾಗಿ ಶುರು ಮಾಡ್ಬೇಡ ನಮ್ಮ ಈ ಚಾಲೆಂಜಿಂಗ್ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಇಲ್ಲಿದೆ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಆಟವೋ ನಾಟವೋ ಭಗವಂತ ನಾಟವೋ. ಸೂಪರ್, ಅದ್ಭುತವಾಗಿ ಗೆಸ್ ಮಾಡಿದ್ರಿ. ಆಟ ಹುಡುಗಾಟವು ಸಖತ್ತಾಗಿರುವಂತ ಮೂವಿ, ರವಿಚಂದ್ರನ್ ಅವ್ರದ್ದು. ಸಖತ್ತಾಗಿ ಆನ್ಸರ್ ಮಾಡ್ಬಿಟ್ರಿ ಫಸ್ಟ್ನೇ. ಈಗ ಎರಡನೇ ಪ್ರಶ್ನೆಗೆ ಹೋಗಿ ಬೇಡ. ಎರಡನೇ ಪ್ರಶ್ನೆ ಈಗ ನಿಮ್ಮ ಮುಂದಿದೆ. ನನ್ನ ಆಸೆ ಮಲ್ಲಿಗೆ ಬರಬೇಕಮ್ಮ, ಅವಳೇ ನಮ್ಮ ಬಂಗಾರದಂತ ಬೊಂಬೆಯು. ಆಹಾ, ಸಖತ್ತಾಗಿ ಗೆಸ್ ಮಾಡ್ಬಿಟ್ರಪ್ಪ ನಮ್ ಕೀರ್ತಿ ಅಣ್ಣ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ ಅಣ್ಣ, ಸಿದ್ಧವಾಗಿ? ಸರಿ. ಇಲ್ಲಿದೆ ನಿಮ್ಮ ಮೂರನೇ ಪ್ರಶ್ನೆ. ಲಾ 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 ಲಾ. ಯಾವುದೋ ಈ ಗೊಂಬೆ ಯಾವುದೋ, ಊರ್ವಶಿಯ ಕುಲವೋ ಮೇನಕೆಯ ಚಲುವೋ, ಕಾಳಿದಾಸನ ಪ್ರೇಮ ಗೀತೆಯೋ. ಸೂಪರ್, ಅದ್ಭುತವಾಗಿ, ಸೂಪರ್ ಆಗಿ, ಸೂಪರ್ ಫಾಸ್ಟ್ ಆಗಿ, ರ್ಯಾಪಿಡ್ ಆಗಿ ಕಂಡು ಬಿಟ್ರಪ್ಪ. ನೋಡಿದ್ರ ಎಷ್ಟು ಫಾಸ್ಟ್ ಇದಾರೆ. ನೀವು ಸಹ ಉತ್ತರ ಗೆಸ್ ಮಾಡಿದ್ರೆ ಒಂದು ಲೈಕ್ ಕೊಟ್ಬಿಡಿ. ಓಕೆ ಅಣ್ಣ, ಈಗ ನಾಲ್ಕನೇ ಪ್ರಶ್ನೆಗೆ ಹೋಗಿ ಬಿಡೋಣ. ಇಲ್ಲಿದೆ ನಿಮ್ಮ ನಾಲ್ಕನೇ ಪ್ರಶ್ನೆ. ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮನದ ಮಾತಿಲ್ಲ, ನೀನು ಒಳಗಿರಲು ಇದು ಕನ್ನಡದ ಚಂದನದ ಕಂಪು ಕಸ್ತೂರಿ. ಸೂಪರ್, ಜೋರದ ಒಂದು ಕ್ಲಾಪ್ಸ್ ಕೊಡ್ಬೇಡ ನಮ್ಮ ಕೀರ್ತಿ ಅಣ್ಣಗೆ. ಅದ್ಭುತವಾಗಿ ಹಾಡಿದ್ರು. ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ. ಇವರು ಗಾಯನ ಮಾತ್ರ ಅಲ್ಲ, ನೃತ್ಯ ಸಂಯೋಜಕರು ಸಹ. ಸೊ ಇನ್ನು ಚರ್ಚೆ ಮುಂದುವರಿಸೋಣ. ಸೊ ಕೀರ್ತಿ ಅಣ್ಣ, ನಿಮಗೊಂದು ಪ್ರಶ್ನೆ. ಸಂಗೀತದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಂಗೀತ ಎಂದರೆ ಭಾವನೆ, ಸಂಗೀತ ಎಂದರೆ ಸಂಸ್ಕೃತಿ, ಸಂಗೀತ ಎಂದರೆ ಪ್ರಾಣ ಅಂತ ಹೇಳ್ಬೋದು. ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಂಗೀತ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ಏನಂತಾರೆ ಸಾಧನ ಅಂತ ಹೇಳ್ಬೋದು. ಯಾಕಂದರೆ ಕಷ್ಟ ಆಗಲಿ ಸುಖ ಆಗಲಿ ಯಾವುದೇ ಒಂದು ಸಂಗೀತವನ್ನು ಕೇಳಿದಾಗ ಮನಸ್ಸಿಗೆ ಏನೋ ಒಂದು ರೀತಿಯಾದಂಥ ಸಂತೋಷ, ಒಂದು ರೀತಿಯಾದಂಥ ನೆಮ್ಮದಿ, ಹೀಗೆ ಹಲವಾರು ರೀತಿಯಾದಂತಹ ಒಂದು ಉಪಯೋಗ ಇದೆ. ಮನಸ್ಸಿಗೆ ನೆಮ್ಮದಿ ಇದೆ, ಮನೋರಂಜನೆ ಇದೆ, ಹೀಗೆ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುತ್ತೆ. ಜೊತೆಗೆ ಸಾಧನೆ ಇದೆ. ಅವೆಲ್ಲವುಗಳ ಜೊತೆಗೆ ಈ ಸಂಗೀತ ಅನ್ನೋದು ಸಾಧನೆ ಮಾಡಿದ್ರೆ ಅದಕ್ಕಿರುವಂಥ ಶಕ್ತಿಯೇ ಬೇರೆ ಆಗಿರುತ್ತೆ. ನಿಜ ಅಣ್ಣ. ಸೊ ಬಹಳ ಮೀನಿಂಗ್ಫುಲ್ ಆಗಿ ಸಂಗೀತವೇ ಭಾವನೆ ಅಂತ ಸುಂದರವಾಗಿ ಹೇಳಿದ್ರು. ನಿಜಕ್ಕೂ ಅದು ಸತ್ಯ. ಸಂಗೀತವೇ ಭಾವನೆ, ಸಂಗೀತವೇ ಪ್ರಾಣ ಅಂತ ಹೇಳ್ತಾ ಈಗ ಪ್ರಾರಂಭ ಮಾಡೋಣ. ಅಣ್ಣ, ಎರಡನೇ ಸುತ್ತು ಹೋಗ್ಬೇಡ? ಓಕೆ, ರೆಡಿ. ಓಕೆ, ಇದು ನಿಮ್ಮ ಎರಡನೇ ಸುತ್ತು. ಹಿನ್ನೆಲೆ ಗಾಯಕರನ್ನ ಆರಿಸಿಕೊಳ್ಳಿ, ಅವರಿಗೆ ಸಂಬಂಧಪಟ್ಟಂತಹ ಗೀತೆಗಳನ್ನ ಹಾಡಬೇಕಾಗತ್ತೆ. ಓಕೆ ಓಕೆ, ಎರಡನೇ ಸುತ್ತಿಗೆ ಹೋಗಿ ಬೇಡ, ತಡ ಮಾಡೋದು ಯಾಕೆ?
ಹೋಗೋಣ್ವಾ? ಹೋಗಪ್ಪ ಹೋಗು. ಹೋಗೇ ಬಿಡೋಣ, ಅವನೇ ಹೇಳ್ಬಿಟ್ಟ ಇನ್ನೇನು. ಕೀರ್ತಿ ಅಣ್ಣ, ನಿಮ್ ಮುಂದೆ ಇಬ್ಬರು ಹಿನ್ನೆಲೆ ಗಾಯಕರಿದ್ದಾರೆ. SPB ಎಸ್ ಅವರು, ಪಿ ಬಾಲಸುಬ್ರಹ್ಮಣ್ಯಂ ಬಾಲಸುಬ್ರಹ್ಮಣ್ಯಂ ಹಾಗೂ PB ಶ್ರೀನಿವಾಸ್ ಅವರು ಇದ್ದಾರೆ. ನೀವು ಯಾರನ್ನ ಆರಿಸ್ಕೊಳ್ತೀರಾ? SPB ಅವ್ರನ್ನ. SPB ಅವ್ರನ್ನ ಆರಿಸ್ಕೊಂಡಿದ್ದಾರೆ. ಅದ್ಭುತವಾದಂತಹ ಗಾಯಕರು, ಒಂಥರ ಹೆವನ್ ಅನ್ಬೋದು ಅವರ ವಾಯ್ಸ್. ಅಷ್ಟೊಂದು ಸಖತ್ತಾಗಿ ಹಾಡುವಂತಹ ಹೌದು, ನಮ್ಮ ಹಲವಾರು ಭಾಷೆಗಳಲ್ಲಿ ಸಾವಿರಾರು ಗೀತೆಗಳನ್ನು ಹಾಡಿ ನಿಜ ಜನ ಮೆಚ್ಚಿರುವಂತಹ ಒಂದು ಉತ್ತಮ ಗಾಯಕರು. ಮನಮೆಚ್ಚುವ ಗಾಯಕ ಅಂತ ಹೇಳ್ಬೋದು. ಸೂಪರ್. ಅವರೇ ನಮ್ಮ ಒನ್ ಅಂಡ್ ಓನ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು. ಓಕೆ ಅಣ್ಣ, ಶುರು ಮಾಡೋಣ. ಓಕೆ, ಮೊದಲನೇ ಪ್ರಶ್ನೆ SP ಬಾಲಸುಬ್ರಹ್ಮಣ್ಯಂ ರವರ ಗೀತೆ ಇದು ನಿಮ್ಮ ಮುಂದೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೆಲೆ ಸಾಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಅಮೇಝಿಂಗ್. ಸೆಕೆಂಡ್ ಕ್ವಶನ್ ಹೋಗೋಣ ಅಣ್ಣ. ಸೊ ಇಲ್ಲಿದೆ ನಿಮ್ಮ ಎರಡನೇ ಪ್ರಶ್ನೆ. ತನುವಿನ ಮನೆಗೆ ಬಾತಿತಿ ಬಾತಿತಿ ಬಾತಿತಿ. ಸೂಪರ್. ನೋಡಿ, ಲಿರಿಕ್ಸ್ ಕೂಡ ಕೊಟ್ಟಿಲ್ಲ ನಾವು. ಎಷ್ಟು ಚೆನ್ನಾಗಿ ಹಾಡಿದ್ರು ಅಲ್ವಾ ಕೀರ್ತಿ ಅಣ್ಣ. ಇವರ ಹಾಡು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಲ್ಲಿಗೆ ನಿಲ್ಸೋದಲ್ಲ, ಇನ್ನು ಜಾಸ್ತಿ ಈಗ ಇದೆ ಎಂಟರ್ಟೈನ್ಮೆಂಟ್. ಕಾಯ್ತಾ ಇರಿ. ಓಕೆ ಅಣ್ಣ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಲ್ಲಿದೆ Okay. ನಿಮ್ಮ ಮೂರನೇ ಪ್ರಶ್ನೆ. ನಲಿ ಕಲಿ ಪುಸ್ತಕ ಇದೆ, ಗುಲಾಬಿ ಹೂವಿದೆ, ಮುಗಿಲಿದೆ. ನಲಿವ ಗುಲಾಬಿ ಹೂವೆ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು, ಹರಿಯೇ ನಿನ್ನಲ್ಲಿ ಛಲವು, ನಲಿವ ಗುಲಾಬಿ ಹೂವೆ, ಒಲವು ಛಲವು, ಒಲವು ಛಲವು. ವಾವ್, ಗುಲಾಬಿ ಹೂವು ನಲಿದಂತೆನೆ ಹಾಡಿದ್ರಲ್ವಾ ಅವರು. ನಿಜಕ್ಕೂ ತುಂಬಾ ಫಾಸ್ಟ್ ಆಗಿ ಗೆಸ್ ಮಾಡಿದ್ರಣ್ಣ. ಸೂಪರ್. ನಾನು ಗೆಸ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ತುಂಬಾ ಫಾಸ್ಟ್ ಆಗಿ ಗೆಸ್ ಮಾಡ್ತಿದ್ದಾರೆ. ಸೊ ಕೀರ್ತಿ ಅಣ್ಣ, ನಿಮ್ಗೊಂದು ಮತ್ತೊಂದು ಪ್ರಶ್ನೆ. ಓಕೆ, ನಿಮ್ಮ ನೆಚ್ಚಿನ ಗಾಯಕ ಗಾಯಕಿ ಯಾರು, ಯಾಕೆ? ನನ್ನ ನೆಚ್ಚಿನ ಗಾಯಕ SPB ಅವರು. ವಾವ್. ನಾನು ಹೇಳ್ದಾಗೆ ಅವರು ಕೇವಲ ಒಂದು ಭಾಷೆಯಲ್ಲ, ಹಲವಾರು ಭಾಷೆಗಳಲ್ಲಿ ಅವರದೇ ಆದಂತ, ಅಂದ್ರೆ ಪ್ರತಿಯೊಂದು ಹೀರೋಗಳು ಇರ್ತಾರಲ್ವಾ, ಹೌದು ಅಣ್ಣ. ಅವರ ಒಂದು ಭಾವಕ್ಕೆ ತಕ್ಕಂತೆ ಅವರು ಧ್ವನಿಯನ್ನು ಕೊಟ್ಟು ಅವರು ಹಾಡ್ತಾರೆ. ಸೂಪರ್. ಸೊ ಅವಾಗ ಆ ಸಿನಿಮಾದಲ್ಲಿ ನಾವು ನೋಡುವಾಗ ಸಿನಿಮಾ ನಟರೇ ಆಡಿದಾರೇನೋ ಅನ್ನೋಷ್ಟು ಮಟ್ಟಿಗೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಆ ಒಂದು ಧ್ವನಿಯನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಪ್ರತಿಯೊಂದು ಹೀರೋಗಳಿಗೂ ಅವರದೇ ಧ್ವನಿ ಇದ್ದ ಹಾಗೆ ಅವರು ಹಾಡುವಂತ ಒಂದು ಏನಿದೆ ಆ ಧ್ವನಿ ನಿಜಕ್ಕೂ ಎಲ್ಲರೂ ಹೆಮ್ಮೆ ಪಡುವಂಥದ್ದು. ನನಗೆ ಅದರಿಂದ ಅವರು ಆಡುವಂತಹ ಪ್ರತಿಯೊಂದು ಸುಮಧುರ ಗೀತೆಗಳಂದ್ರೆ ನನಗೆ ತುಂಬಾ ಇಷ್ಟ. ಸೂಪರ್. ನನಗೂ ತುಂಬಾ ಇಷ್ಟ. ಸೊ SPB ದ ಒನ್ ಅಂಡ್ ಓನ್ಲಿ ಲೆಜೆಂಡ್ ಯಾರು ಅಂದ್ರೆ ಈಸ್ ಓನ್ಲಿ ದ SPB. ಓಕೆ ಅಣ್ಣ, ನೆಚ್ಚಿನ ಗಾಯಕಿ ಅಂದ್ರೆ S ಜಾನಕಿ ಅವರು, ಆ, ಹಾಗೆ ಹೋಗಿದೆ ಕಂಠ. ಚಿತ್ರ ಅವರು. ಸೂಪರ್. S ಜಾನಕಿ ಅವರ ಧ್ವನಿಯು ಸಹ ತುಂಬ ವಿಶೇಷವಾಗಿರುವಂಥದ್ದು. ಅಂದರೆ ಬೇರೆ ಒಬ್ಬ ಗಾಯಕಿಯರಿಗಿಂತ ಆಕೆಗೆ ತುಂಬ ವಿಶಿಷ್ಟವಾದ ಧ್ವನಿ ಇದೆ. ಹೌದು, ತುಂಬ ಸುಲಭವಾಗಿ ಆಕೆಯ ಧ್ವನಿಯನ್ನ ಗುರುತಿಸಬಹುದು ನಾವು. ನಿಜ. ಆಕೆಯ ಹಾಡನ್ನು ಕೇಳಿದ ತಕ್ಷಣ ಇದು S ಜಾನಕಿ ಅವರ ಧ್ವನಿನೇ ಎಂಬುದಾಗಿ ನಾವು ಗುರುತಿಸಬಹುದು. ಹೌದೌದು. ಅದೇ ರೀತಿಯಾಗಿ ಚಿತ್ರ ಅವ್ರದ್ದು ಸಹ ಅವರ ಧ್ವನಿಯನ್ನ ಕೇಳ್ತಾ ಇದ್ರೆ ಎಂಥವರು ಸಹ ಮನಸ್ಸು ಸೋಲ್ದೇ ಇರೋದಿಲ್ಲ. ನಿಜ. ಯಾಕಂದ್ರೆ ಅವರ ಧ್ವನಿ ಏನೋ ಎಷ್ಟೇ ಒಂಥರ ಮ್ಯಾಜಿಕ್ ಹೈ ಪಿಚ್ ಹೋದ್ರೂ ಸರಿ, ಹೌದು. ಲೋ ಪಿಚ್ ಅಲ್ಲಿ ಹಾಡಿದ್ರು ಸರಿ, ಅವರ ಧ್ವನಿ ಒಂಥರ ಕೋಗಿಲೆಯ ಧ್ವನಿಗಿಂತ ಹೆಚ್ಚು ಅಂತ ಹೇಳ್ಬೋದು. ಅಷ್ಟೊಂದು ಸುಮಧುರವಾಗಿ ಹಾಡ್ತಾರೆ. ಕೇಳ್ತಾ ಇದ್ರೆ ನಿದ್ದೆ ಸಹ ಮಾಡ್ಬೋದು, ಆ ರೀತಿಯಾಗಿ ಸುಮಧುರವಾಗಿರುತ್ತೆ. ಚಿತ್ರ ಅವರ ಒಂದು ಧ್ವನಿ ಅಂತೂ ತುಂಬಾ ಇಷ್ಟ ನನಗೆ. ಅವ್ರು ಹಾಡುವಂತ ಹಾಡುಗಳು ಅಷ್ಟೇ ತುಂಬಾ ಕಷ್ಟಕರವಾದಂತಹ ಹಾಡುಗಳನ್ನ ಹೌದು. ತುಂಬಾ ಸುಲಭವಾಗಿ ಸುಲಭವಾಗಿ ಈಸಿಯಾಗಿ ಹಾಡ್ತಾರೆ ಅವರು. ಅದಕ್ಕೆ ನನಗೆ ತುಂಬಾ ಇಷ್ಟ. ಸುಮಧುರವಾಗಿ ಮಾತಾಡಿದ್ರು, ಸ್ವೀಟ್ ಆಗಿ, ಶಾರ್ಟ್ ಆಗಿ ನಮ್ಮ ಚಿತ್ರ ಮ್ಯಾಮ್ ಹಾಗೂ ಜಾನಕಿ ಅವರು SPB ಅವ್ರ ಬಗ್ಗೆ. ಓಕೆ ಅಣ್ಣ, ಮೂರನೇ ಸುತ್ತಿಗೆ ಹೋಗೇ ಬಿಡೋಣ. ಇದು ನಿಮ್ಮ ಮೂರನೇ ಸುತ್ತು. ನಾಲಿಗೆ ಚುರುಕಾಗಿಸಲು ನಿಮಗಿದೆ ನಾಲಿಗೆ ನುಲಿಗಳು.
ಅದನ್ನ 3 ಬಾರಿ ನೀವು ಹೇಳ್ಬೇಕಾಗತ್ತೆ. ಸೊ ಸರಿ. ರೆಡಿ ಇದ್ದೀರಾ ಅಂತ ಅನ್ಕೊಳ್ತೀನಿ. ನೀವು ಸಹ ಪ್ರಾಕ್ಟೀಸ್ ಮಾಡಿ, ಪ್ರಯತ್ನ ಪಡ್ತೀನಿ. ನೀವು ಸಹ ಪ್ರಾಕ್ಟೀಸ್ ಮಾಡಿ, ನಿಮ್ಗೂ ಸಹ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ ಇನ್ನು ಚೆನ್ನಾಗಿ. ಓಕೆ, ಇಲ್ಲಿದೆ ನಿಮ್ಮ ಮೊದಲನೇ ನಾಲಿಗೆ ನುಲಿ. ಅಪ್ಪನ ಅಪ್ಪ ಅಜ್ಜಿ ಮನೆ ಅಂಗಳದಲ್ಲಿದ್ದ ಅಳಿಯನ ಅಜ್ಜ. ಇದನ್ನ ಅಪ್ಪನ ಅಪ್ಪ ಅಜ್ಜಿ ಮನೆ ಅಂಗಳದಲ್ಲಿದ್ದ ಹಳಿಯನ ಅಜ್ಜ. ಅಪ್ಪನ ಅಪ್ಪ ಅಜ್ಜಿ ಮನೆ ಅಂಗಳದಲ್ಲಿದ್ದ ಹಳಿಯನ ಅಜ್ಜ. ಅಪ್ಪನ ಅಪ್ಪ ಅಜ್ಜಿ ಮನೆ ಅಂಗಳದಲ್ಲಿದ್ದ ಹಳಿಯನ ಅಜ್ಜ. ಆಹಾ, ಎಷ್ಟು ಫಾಸ್ಟ್ ಆಗಿ ಹೇಳ್ಬಿಟ್ರಲ್ವಾ, ನಿಜಕ್ಕೂ ನನಗಂತೂ ಶಾಕ್ ಆಗ್ತಾ ಇದೆ ನಿಜಕ್ಕೂ. ಓಕೆ, ಇಲ್ಲಿದೆ ನಿಮ್ಮ ಎರಡನೆಯ ನಾಲಿಗೆ ನುಲಿ. ಸರಿ. ಹಾಸನ ಹೊಳೆ ಹತ್ತಿರ ಹರಟೆ ಹೊಡೆದ ಹನುಮ. 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 ಸೂಪರ್, ವಂಡರ್ಫುಲ್, ಅಮೇಸಿಂಗ್ ಅಣ್ಣ, ಸಖತ್ತಾಗಿ ಹೇಳಿದ್ರಿ. ಹಾಸನ ಹೊಳೆ ಹತ್ತಿರ ಹರಟೆ ಹೊಡೆದ ಹನುಮ, ತುಂಬಾ ಚೆನ್ನಾಗಿ ಫ್ಲೂಯೆನ್ಸಿ ಆಗಿ ಹೇಳಿದ್ರು. ಓಕೆ ಕೀರ್ತಿ ಅಣ್ಣ, ನಿಮಗೆ ಸಂಗೀತದ ಮೇಲೆ ಮತ್ತೆ ನೃತ್ಯದ ಮೇಲೆ ಆಸಕ್ತಿ ಬಂದಿದ್ದು ಹೇಗೆ, ಯಾವ್ದ್ರಿಂದ? ಸಂಗೀತ ಅಂದ್ರೆ ನನಗೆ ಚಿಕ್ಕ ವಯಸ್ಸಿನಿಂದನೂ ಸಹ ಹಾಡೋದಂದ್ರೆ ತುಂಬಾ ಇಷ್ಟ. ನಾನು 3ನೇ ಕ್ಲಾಸು, 4ನೇ ತರಗತಿ, 3ನೇ ತರಗತಿ, 5ನೇ ತರಗತಿ, 6ನೇ ತರಗತಿ ಇದ್ದಾಗಲೇ ನಾನು ಹಲವಾರು ಒಂದು ಶಾಲಾ ಏನು ಸ್ಪರ್ಧೆಗಳಿತ್ತು, ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಾನು ಆವಾಗ್ಲಿಂದಲೂ ಸಹ ಬಹುಮಾನಗಳನ್ನು ಗೆದ್ದಿದ್ದು ಇದೆ. ನಾನು ಆವಾಗ್ಲಿಂದ ಭಾವಗೀತೆಗಳು, ಜಾನಪದ ಗೀತೆಗಳನ್ನು ಹಾಡುವಂಥ ಹವ್ಯಾಸ ಇತ್ತು. ಆದರೆ ಸಂಗೀತ ಕಲಿಯೋದಕ್ಕೆ ನನಗೆ ಅಷ್ಟೊಂದು ಅವಕಾಶ ಇರಲಿಲ್ಲ. ಆದರೂ ಸಹ ಹಾಡುವಂಥ ಅಭ್ಯಾಸ ಇತ್ತು. ಹೀಗೆ ಓದ್ತಾ ಇರಬೇಕಾದ್ರೆ ನಾನೇನು D.Ed ಮಾಡ್ತಾ ಇದ್ದೆ, ಶಿಕ್ಷಕರ ತರಬೇತಿ ಪಡ್ಕೊತಾ ಇದ್ರಲ್ವ, D.Ed ಮಾಡುವಂಥ ಸಂದರ್ಭದಲ್ಲಿ ನಮಗೆ ಚೌಡಪ್ಪ ಸರ್ ಅಂತೇಳಿ ಒಬ್ಬ ಸಂಗೀತ ಶಿಕ್ಷಕರು ಬರ್ತಾ ಇದ್ರು. ಅಂದ್ರೆ ವಾರಕ್ಕೆ ಒಂದ್ಸರಿ ಅವರು ನಮಗೆ ತರಗತಿಗಳನ್ನ ಹೇಳ್ಕೊಡ್ತಾ ಇದ್ರು, ಆ ಒಂದು ಸಂಗೀತ ತರಗತಿಗಳನ್ನ. ಆವಾಗ ನಾನು ಒಂದು ಬೇಸಿಕ್ ಸಂಗೀತ ಸ್ವರಗಳನ್ನ ನಾವು ವೋಕಲ್ಸ್ ಅನ್ನ ನಾವು ಕಲ್ತ್ಕೊಂಡಿದ್ದೆ. ಅದು ಸ್ವಲ್ಪ ನನಗೆ ಹೆಲ್ಪ್ ಆಯ್ತು, ಅಂದ್ರೆ ಸಹಾಯ ಆಯ್ತು ಅವ್ರು ಕಲಿಸಿದಂತಹ ಒಂದು ಸಂಗೀತ, ಕರ್ನಾಟಕ ಸಂಗೀತ, ಶಾಸ್ತ್ರೀಯ ಸಂಗೀತ. ಅದರಿಂದ ಸ್ವಲ್ಪ ನನಗೆ ಸಂಗೀತ ಇನ್ನಷ್ಟು ನನ್ನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಆಯ್ತು. ಅದೇ ರೀತಿ ನೃತ್ಯ ಯಾವ ರೀತಿ ನೀವು? ನೃತ್ಯನೂ ಸಹ ನನಗೆ ಚಿಕ್ಕ ವಯಸ್ಸಿನಿಂದ ಆಡ್ತಾ ಆಡ್ತಾ ನಾನೇ ಅಭ್ಯಾಸ ಮಾಡ್ತಾ ಇದ್ದೆ. ನಂತರ ಸ್ವಲ್ಪ ಕಾಲೇಜ್ ಲೆವೆಲ್ಗೆ ಹೋದಾಗ ಒಂದು ಡ್ಯಾನ್ಸ್ ತರಬೇತಿ ಕೇಂದ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ದಿನಗಳ ಕಾಲ ಹೋಗಿದ್ದೆ. ಆದರೆ ಸಂಪೂರ್ಣವಾಗಿ ಏನು ಕಲ್ತಿಲ್ಲ, ಜಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಅಷ್ಟೇ ಅದು. ಇವೆಲ್ಲವೂ ಸಹ ನನ್ನ ಪ್ರವೃತ್ತಿ ಅಷ್ಟೇ. ನನ್ನ ವೃತ್ತಿ ಬಂದು ಶಿಕ್ಷಕ ವೃತ್ತಿ. ಈ ಸಂಗೀತ ನೃತ್ಯ ಅನ್ನೋದು ನನ್ನ ಪ್ರವೃತ್ತಿ ಅಷ್ಟೇ. ಸೂಪರ್, ಸುಂದರವಾಗಿ ಸ್ವೀಟ್ ಆಗಿ ಮಾತಾಡಿದ್ರು. ಇವರು ಬರೀ ಗಾಯಕರು, ಶಿಕ್ಷಕರು ಮಾತ್ರವಲ್ಲ, ಅತ್ಯುತ್ತಮ ನೃತ್ಯ ಸಂಯೋಜಕರು ಸಹ. ಪ್ರತಿ ವರ್ಷ ನಮ್ಮ ಕೋಲಾರ ಜಿಲ್ಲೆಯ ಡಾಕ್ಟರ್ BR ಅಂಬೇಡ್ಕರ್ ನಗರದಲ್ಲಿ ನಡೆಯುವಂತಹ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಪುಟಾಣಿ ಮಕ್ಕಳಿಗೆ ಉಚಿತವಾಗಿ, ಅವರು ಬ್ಯುಸಿ ಇದ್ರು ಸಹ, ಆ ಬ್ಯುಸಿ ಶೆಡ್ಯೂಲ್ ಅನ್ನು ಸಹ ಇದ್ರೂ ಸಹ ಆ ಚಿಕ್ಕ ಮಕ್ಕಳಿಗೆ ನೃತ್ಯವನ್ನ ಉಚಿತವಾಗಿ ಹೇಳ್ಕೊಡ್ತಿದ್ರು. 1 ತಿಂಗಳ ಕಾಲ ನಡೀತಾ ಇತ್ತು. ಸೊ ಅಂತಹ ಅದ್ಭುತವಾಗಿರುವಂತಹ ಟ್ಯಾಲೆಂಟ್ ಇದೆ ಇವರಲ್ಲಿ, ಸಂಗೀತ, ನೃತ್ಯ, ಇನ್ನೂ ಅನೇಕ ಟ್ಯಾಲೆಂಟ್ಸ್ ಇದೆ. ಅದನ್ನ ಈ ಎಪಿಸೋಡ್ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ ಕೀರ್ತಿ ಅಣ್ಣ, ಈಗ ನೆಕ್ಸ್ಟ್ ರೌಂಡ್ಗೆ ಹೋಗೋಣ. ಸರಿ. ಇದು ನಿಮ್ಮ 4ನೇ ಸುತ್ತು. ಈ 4ನೇ ಸುತ್ತಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ, 3 ಜನ ನಟರು ಇರ್ತಾರೆ. ಓಕೆ. ಸೊ ಆ ನಟರನ್ನ ನೀವು ಆರಿಸ್ಕೊಳ್ಬೇಕಾಗತ್ತೆ. 3 ಜನ ನಟರಲ್ಲಿ ಒಬ್ಬರನ್ನ ಆರಿಸ್ಕೊಳ್ತೀರಾ. ಅವರಿಗೆ ಸಂಬಂಧಪಟ್ಟಂತ ಗೀತೆಗಳನ್ನ ನಾನ್ ನಿಮ್ಗೆ ಚಾಯ್ಸ್ ಕೊಡ್ತೀನಿ. ಸರಿ. ನೀವು ಒಂದು ಸಾಂಗ್ ಆಡ್ತಾರೆ. ಓಕೆ. ಓಕೆ ಅಣ್ಣ, ಓಕೆ ಶುರು ಮಾಡಬೇಡ. ಸೊ ನಿಮ್ಮ ಮುಂದೆ ಚಲನಚಿತ್ರ ನಟರಾದಂತಹ ರಮೇಶ್ ಅರವಿಂದ್ ಅವರಿದ್ದಾರೆ, ಶ್ರೀಧರ್ ಅವರಿದ್ದಾರೆ, ಹಾಗೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ. ನೀವು ಯಾರನ್ನ ಆರಿಸಿಕೊಳ್ತೀರಾ? ರಮೇಶ್, ರಾಜ್ಕುಮಾರ್, ಯಾರಾದ್ರೂ ಸರಿ. ರಮೇಶ್. ಸರಿ. ರಾಜ್ಕುಮಾರ್ ಅವ್ರದ್ದು ಆಡಿಸ್ತೀವಿ. ಈಗ ರಮೇಶ್ ಅವರಿಗೆ ಇರುವಂತಹ ಗೀತೆಗಳು ಯಾವ್ದಂದ್ರೆ, 100 ಜನ್ಮಕ್ಕೂ ಅಥವಾ ಈ ಸುಂದರ ಬೆಳದಿಂಗಳ. ಯಾವ್ದು ಆಡ್ತೀರಾ? 2 ಆಡ್ತೀನಿ. ಸೂಪರ್. ನಾ ಯಾವ ಸಾಂಗ್ ಆಡ್ತಾ ಇದ್ದೀರಾ? ಈ ಸುಂದರ ಬೆಳದಿಂಗಳ. ವಾವ್, ಸೂಪರ್. ಈ ಸುಂದರ ಬೆಳದಿಂಗಳ ಗೀತೆನ ಹಾಡ್ತಾ ಇದಾರಂತೆ, ಕೇಳೇ ಬಿಡೋಣ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು
ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಹೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ನನ್ನ ಎದೆಯೊಳಗಿನ ಸ್ವರ ನುಡಿಸುವ ಕೈಗಳೇ ನಿನದು ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವ ಕೊಳ್ಳು ಮನಸ್ಸು ನನದು ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಅದ್ಭುತ, ಸುಮಧುರವಾಗಿ ಹಾಡಿದ್ರು. ಓಕೆ ಕೀರ್ತಿ ಅಣ್ಣ, ನಿಮ್ಮ ಕುಟುಂಬಸ್ಥರ ಬಗ್ಗೆ ತಿಳಿಸಿ, ಮತ್ತೆ ಹೇಗೆ ಅವ್ರು ನಿಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರು? ನೀವು ಮ್ಯೂಸಿಕ್, ಡ್ಯಾನ್ಸ್ ಆಗಿರ್ಬೋದು, ಯಾವ ರೀತಿ ಎನ್ಕರೇಜ್ ಮಾಡ್ತಿದ್ರು ಫ್ಯಾಮಿಲಿ? ಕುಟುಂಬದಲ್ಲಂದ್ರೆ ನಮ್ಮ ತಂದೆ ತಾಯಿ ಇದ್ರು, ಅಣ್ಣ ತಮ್ಮಂದ್ರು ಎಲ್ಲರೂ ಇದ್ರು. ಯಾರೇನು ಪ್ರೋತ್ಸಾಹ ನೀಡ್ತಾ ಇಲ್ಲ, ನಾನೇ ಸ್ವತಃ ಕಲ್ತ್ಕೊಳ್ಳೋದ್ರಿಂದ ಹಾಡ್ತಾ ಇದ್ರೆ ಅವ್ರೇನು ಬೇಡ ಅಂತ ಇರ್ಲಿಲ್ಲ. ನಾನು ಎಲ್ಲಾದ್ರೂ ಪ್ರೋಗ್ರಾಮ್ಗೆ ಹೋಗ್ಲಿ ಅವ್ರೇನು ಬೇಡ ಅಂತ ಇರಲಿಲ್ಲ, ಸಪೋರ್ಟ್ ಇದ್ವು. ನಾನಷ್ಟಕ್ಕೆ ನಾನೇ ಅಭ್ಯಾಸ ಮಾಡಿ ನನ್ನ ಒಂದು ಆಸಕ್ತಿಯಿಂದಲೇ ನಾನು ಹೆಚ್ಚಾಗಿ ಅಭ್ಯಾಸ ಮಾಡ್ತಾ ಇದ್ದೆ. ಮನೆಯವರ ಸಪೋರ್ಟು ಇತ್ತು. ಹಾಗೆ ಅಲ್ಲಲ್ಲಿ ಅವಾಗವಾಗ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ನನ್ನ ಅಭ್ಯಾಸ ಆಗಿತ್ತು. ಸೂಪರ್, ಅದ್ಭುತವಾಗಿ ಹಾಡ್ತಾರೆ. ನೃತ್ಯ ಸಂಯೋಜಕರು ಸಹ ಹೌದು. ಇದು ನಿಮ್ಮ 5ನೇ ಸುತ್ತು. ಓಕೆ ಕೀರ್ತಿ ಅಣ್ಣ, ಹೋಗಿ ಬೇಡ 5ನೇ ಸುತ್ತು. ಓಕೆ, 5ನೇ ಸುತ್ತು ಏನಂದ್ರೆ, ಇಷ್ಟೊತ್ತು ಚಿತ್ರಗೀತೆಗಳನ್ನ ಹಾಡಿದ್ರಿ, ನಾಲಿಗೆ ನುಡಿಗಳು, ಅದೇ ರೀತಿ ಆಕ್ಟರ್ ಸಾಂಗ್ಸ್ನೆಲ್ಲ ಹಾಡಿದ್ರಿ. ಈಗ ಸ್ವಲ್ಪ ಚೇಂಜ್ ಇರ್ಲಿ, ಚಿತ್ರಗಳನ್ನ ನೀವು ಗುರುತಿಸಬೇಕಾಗತ್ತೆ. ಸರಿ, ಮೂವಿ ನೇಮ್ಸ್. ಓಕೆ, ಸೊ ಶುರು ಮಾಡಬೇಡ 5ನೇ ಸುತ್ತು. ಇಲ್ಲಿದೆ ನಿಮ್ಮ ಮೊದಲನೇ ಚಿತ್ರ. ಕಸ್ತೂರಿ ನಿವಾಸ. ವಂಡರ್ಫುಲ್. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಆರತಿರವರು ನಟಿಸಿದಂತಹ ಒಂದು ಅದ್ಭುತವಾದಂತಹ ಮೀನಿಂಗ್ಫುಲ್ ಆದಂತಹ ಚಿತ್ರ ಕಸ್ತೂರಿ ನಿವಾಸ. ಚೆನ್ನಾಗಿ ಗೆಸ್ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸರಿ, ಹೆಸರು ಬಾಯಿಗೆ ಬರ್ತಾ ಇದೆ. ಅದ್ಭುತವಾದಂತಹ ಒಂದು ಚಿತ್ರ. ರಾಜ್ಕುಮಾರ್ ಅವರು ತಮ್ಮನಾಗಿ ಅಂಬರೀಷ್ ಅವ್ರು ನಟಿಸಿರ್ತಾರೆ ಇಲ್ಲಿ, ಅಣ್ಣ ತಮ್ಮ. ಅದೇನೋ ಬರುತ್ತಲ್ವಾ ಸ್ಟಾರ್ಟಿಂಗ್ ಅಲ್ಲಿ? ಇಲ್ಲ, ಇದು ಬಂಧನ. ಒಡ ಹುಟ್ಟಿದವರು. ಯಾ, ಕರೆಕ್ಟ್, ಒಡ ಹುಟ್ಟಿದವರು. ನೋಡಿ, ಅವರ ಅಣ್ಣ ತಮ್ಮರು ನೋಡಿದ ತಕ್ಷಣ ಗೆಸ್ ಮಾಡ್ಬಿಟ್ರು ಒಡ ಹುಟ್ಟಿದವರು ಅಂತ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋರು ನಮ್ಮ ಕಿರಣ್ ಅಣ್ಣ, ಅಂಬರೀಷ್ ಅಣ್ಣ, ನಮ್ಮ ಕೀರ್ತಿ ಅಣ್ಣ ಅವರ ಸಹೋದರರು. ಓಕೆ ಕೀರ್ತಿ ಅಣ್ಣ, ಈಗ ಸರಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಬಣ್ಣದ ಗೆಜ್ಜೆ. ಸೂಪರ್. ಬಣ್ಣದ ಗೆಜ್ಜೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರು ನಟಿಸಿರುವಂತಹ ಬಣ್ಣದ ಗೆಜ್ಜೆ ಚಿತ್ರ. ಅದ್ಭುತವಾಗಿ ಗೆಸ್ ಮಾಡಿದ್ರಿ. ಸೊ ತುಂಬಾ ಫಾಸ್ಟ್ ಆಗಿ ಗೆಸ್ ಮಾಡ್ತಾ ಇದ್ದಾರೆ. ಓಕೆ ಕೀರ್ತಿ ಅಣ್ಣ, ನಿಮ್ಮ ನೆಚ್ಚಿನ ಗೀತೆ ಯಾವುದು? ಫೇವರೇಟ್ ಸಾಂಗ್? ನನ್ನ ಫೇವರೇಟ್ ಸಾಂಗ್ ಅಂದ್ರೆ ಸುಮಾರಿದೆ. ಅದರಲ್ಲಿ ನಮ್ಗೆ ಭಾವಗೀತೆನಾ, ಜನಪದ ಗೀತೆನಾ, ಚಿತ್ರಗೀತೆ ಇಷ್ಟಪಡ್ತೀರಾ, ಭಕ್ತಿ ಗೀತೆನಾ? ಎಲ್ಲವೂ ಇಷ್ಟನೇ. ಅದರಲ್ಲಿ ನಾನು ಅವಾಗ ಹೇಳಿದ್ನಲ್ಲ, ಈ ಸುಂದರ ಬೆಳದಿಂಗಳ, ಅದು ತುಂಬಾ ಇಷ್ಟ. ಅದ್ರ ಆ ಸಿನಿಮಾದಲ್ಲಿ ಅಂದ್ರೆ ಮನಸ್ಸೇ ಬದುಕಿನಗಾಗಿ ಅನ್ನುವಂತಹ ಸಾಂಗ್ ಇದೆಯಲ್ಲ, ಅದು ಇಷ್ಟ. ಹಾಗೇನೆ ಇನ್ಯಾವ್ಯಾವ ಭಾಷೆಯಲ್ಲಿ ಹಾಡ್ತೀರಾ ನೀವು? ನಾನು ತೆಲುಗು ಹಾಡ್ತೀನಿ. ಸೂಪರ್. ತಮಿಳು ಈಗೀಗ ಸಾಂಗ್ಸ್ ಅನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ. ಮಲಯಾಳಂ ಸಹ ಅಭ್ಯಾಸ ಮಾಡ್ತಾ ಇದ್ದೀನಿ. ಒಂದು ಸಾಂಗ್ ಅನ್ನ ಈಗ ಕಲ್ತ್ಕೊಂಡಿದ್ದೀನಿ. ಸೂಪರ್. ಅದನ್ನ ಹಾಡ್ಬೋದಾ ನಮಗೋಸ್ಕರ? 1-2 ಲೈನ್. ಓ പ്രിയേ നിനക്കൊരു ഗാനം, ഓ പ്രിയേ എൻ പ്രാണനിതുണരും ഗാനം, അറിയാതെ ആത്മാവിൽ ചിറകു കുടഞ്ഞോരഴകേ, നിറമിടിയിൽ ഹിമകണമായി ಅಲಿಯುಗಯಾಣೆ ವಿರಹಂ. ಓಕೆ ಕೀರ್ತಿ ಅಣ್ಣ, ನಿಮ್ಮ ಅಣ್ಣ ತಮ್ಮಂದ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ನಿಮ್ ಬ್ರದರ್ಸ್. ಏನ್ ಹೇಳ್ತೀವಿ, ಅಣ್ಣ ತಮ್ಮಂದ್ರು ಇದ್ದಾರೆ, ಮದುವೆ ಆದವರು ಇದ್ದಾರೆ, ಜೊತೆಲಿ ಈಗ ಇರೋರು ಇದ್ದೀರಿ. ಎಲ್ಲ ಅವರವರ ಒಂದು ಕೆಲಸಗಳನ್ನು ಮಾಡ್ಕೊಂಡು ನಾವು ನಮ್ಮ ಮನೆಯಲ್ಲ ಆರಾಮಾಗಿದ್ದೀವಿ, ಖುಷಿಯಾಗಿದ್ದಾರೆ. ಒಟ್ಟಿನಲ್ಲಿ ಫ್ಯಾಮಿಲಿ ಫುಲ್ ಖುಷಿಯಾಗಿದ್ದೀವಿ. ಏನಂದ್ರೆ ಇವಾಗ ತಂದೆ ತಾಯಿಯನ್ನ ಇಬ್ಬರನ್ನ ಕಳ್ಕೊಂಡಿದೀವಿ. ಅದೊಂದು ಸ್ವಲ್ಪ ಮನಸ್ಸಿಗೆ ಬೇಸರವಾದಂತಹ ಒಂದು ಸಂಗತಿ.
ಅದೊಂದು ಕೊರಗಿದೆ, ತಂದೆ ತಾಯಿ ಇಬ್ರು ಇಲ್ವಲ್ಲ ಅನ್ನುವಂತಹ ಒಂದು ಕೊರಗು ನಮ್ಗಿದೆ. ಆದ್ರೆ ವಿಧಿ ನಿಯಮವನ್ನು ಯಾರು ತಪ್ಸಕ್ಕಾಗಲ್ವಲ್ಲ, ವಿಧಿಯ ಆಟ ಬಲ್ಲವರು ಯಾರು ಅಂತೇಳಿ. ಹೌದು, ಸಾವು ಎಲ್ಲರಿಗೂ ಬರ್ಲೇಬೇಕು, ಹುಟ್ಟುವಂದ್ಮೇಲೆ ಸಾವು ಇರ್ಲೇಬೇಕು. ನಿಜ. ಏನ್ ಮಾಡಕ್ಕೂ ಆಗಲ್ಲ, ಹಣೆ ಬರಹದಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಆಗುತ್ತೆ. ಹೌದು. ಯಾಕಂದ್ರೆ ಎಲ್ಲ ಏನಂತಾರೆ ಸಿಚುವೇಶನ್ಸ್ ಬೇಸ್ ಮೇಲೆ ಇರಲ್ಲ. ಸೊ ನಿಜವಾದ ಟ್ಯಾಲೆಂಟ್ಸ್ಗೆ ಯಾವತ್ತಿದ್ರೂ ಬೆಲೆ ಸಿಗುತ್ತೆ ಅಂತ ಒಂದು ಮಾತಿದೆ. ಸೊ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ಗೀತೆಗಳು ನಿಮ್ಮ ಧ್ವನಿಯಲ್ಲಿ ನಾವು ಕೇಳಬೇಕು ಅಂತ ಆಸೆ. ಅದೇ ರೀತಿ ನಮ್ಮ ಕೀರ್ತಿ ಅಣ್ಣವ್ರದ್ದು ಸಹ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಲಿಂಕ್ನ ನಾನು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಅದೇ ರೀತಿ ಸ್ಟಾರ್ ಮೇಕರ್ ಅಲ್ಲಿ ಸಹ ಒಂದು ಅದ್ಭುತವಾದಂತಹ ಒಂದು ಫ್ಯಾಮಿಲಿನೇ ಇದೆ ಅಲ್ವಣ ನಿಮ್ಗೆ? ಹೌದು, ಆ ಫ್ಯಾಮಿಲಿಯಲ್ಲಿ ಈಗ ಯಾರು ಇಲ್ಲ, ನಾನು ಒಬ್ಬನೇ ಇರೋದು. ಅಂದ್ರೆ ಈಗ ನನಗೆ ಸಮಯ ಇಲ್ದಿರೋದ್ರಿಂದ ನಾನು ಸ್ಟಾರ್ ಮೇಕರ್ ಅನ್ನು ಅಷ್ಟೊಂದು ಬಳಸ್ತಾ ಇಲ್ಲ. ಸ್ಟಾರ್ ಮೇಕರ್ ಆದ್ರೆ ಸ್ಟಾರ್ ಮೇಕರ್ ಅಲ್ಲಿ ಹೋದ್ರೆ ನನ್ನ ಒಂದು ಗೆಳೆಯರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಅಂದ್ರೆ ನನ್ನ ಧ್ವನಿಗೆ ಎಲ್ಲರೂ ಇಷ್ಟಪಟ್ಟು ಇಂಥ ಧ್ವನಿ ಎಷ್ಟು ಚೆನ್ನಾಗಿದೆ, ಹೀಗೆ ಹಾಡ್ತಾ ಇರು, ಈ ರೀತಿ ಹಾಡ್ತಾ ಇರು ಅಂತ ಸಪೋರ್ಟ್ ತುಂಬಾ ಮಾಡಿದ್ದಾರೆ ಹಾಡುಗಾರರು. ಸೂಪರ್. ಸೊ ನಿಮ್ಗೊಂದು ವಿಷಯ ಗೊತ್ತಾ, ನನಗೆ ಸ್ಟಾರ್ ಮೇಕರ್ ಫಸ್ಟ್ ಎನ್ಕರೇಜ್ ಮಾಡಿದ್ದೆ ನಮ್ ಕೀರ್ತಿ ಅಣ್ಣ. ಈ ರೀತಿ ಹಾಡ್ಬೋದು, ಆ ರೀತಿ ಹಾಡು, ಈ ರೀತಿ ಹಾಡು ಅಂತ ಫಸ್ಟ್ ನನಗೆ ಗೊತ್ತಿರ್ಲಿಲ್ಲ ಮ್ಯೂಸಿಕ್ ಅಲ್ಲಿ ಹೇಗೆ ಮುಂದುವರಿಯೋದು ಅಂತ. ಅದಕ್ಕೂ ಮುಂಚೆ ನಾನು ಚಿಕ್ಕೋನಿದ್ದಾಗ ನನಗೆ ಕಾಣದ ಕಡಲಿಗೆ ಅಂತ ಒಂದು ಸುಂದರವಾದಂತ ಭಾವಗೀತೆನ ಹೇಳ್ಕೊಟ್ಟಿದ್ರು. ಅದು ನಿಜಕ್ಕೂ ಮೆಮೊರೇಬಲ್. ನನಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ರು ಅಂದ್ರೆ ರಾಜ್ಯ ಮಟ್ಟದಲ್ಲಿ ನಾನು ಅದನ್ನ ಪರ್ಫಾರ್ಮ್ ಮಾಡ್ಬೇಕಿತ್ತು. ಪ್ರತಿದಿನ ಬಂದು ನನಗೆ ಅವ್ರಿಗೆ ವರ್ಕ್ ಇದ್ರು ಸಹ, ಎಜುಕೇಶನ್ ಏನೋ ಮಾಡ್ತಿದ್ರು ಸಹ ನನಗೋಸ್ಕರ ಆ ಸಾಂಗ್ ನನಗೆ ಪ್ರಾಕ್ಟೀಸ್ ಮಾಡ್ಸೋರು. ಸೊ ನಾನು ಫಸ್ಟ್ ಗೀತೆ, ಸೊ ಆಲ್ವೇಸ್ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಇದನ್ನ ನಾನು ರಾಜ್ಯ ಮಟ್ಟದಲ್ಲಿ ಹಾಡಿದ್ದೆ, ಕಾಣದ ಕಡಲಿಗೆ ಸಿ ಅಶ್ವಥ್ ರವರ ಒಂದು ಗೀತೆ. ಹೌದು. ಸೊ ಅದೊಂದು ಮೆಮೊರೀಸ್ ಇದೆ. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ, ನಾನು ಕೀರ್ತಿ ಅಣ್ಣ ಇಬ್ರು ಒಂದೇ ಡೇಟ್ ಅಲ್ಲಿ ಹುಟ್ಟಿರೋದು, ಇಯರ್ಸ್ ಚೇಂಜ್. ಬಟ್ ನಾನು 10th ಡಿಸೆಂಬರ್, ಅವರು ಸಹ 10 ಡಿಸೆಂಬರ್. ಸೊ ಡಿಸೆಂಬರ್ ಅಲ್ಲಿ ಹುಟ್ಟಿದವ್ರು ಏನೋ ಒಂದು ಅಚೀವ್ ಮಾಡ್ತಾರಂತಲ್ವಾ. ಸೊ ಅದೇ ರೀತಿ ನಮ್ ಕೀರ್ತಿ ಅಣ್ಣನು ಇನ್ಮೇಲೆ ಅಚೀವ್ ಮಾಡ್ತಾರೆ. ಇನ್ನು ಮುಂದೆನೂ ಸಹ ಅವರ ಸಂಗೀತ ಪಯಣ ಮುಂದುವರಿಯುತ್ತೆ. ಓಕೆ ಕೀರ್ತಿ ಅಣ್ಣ, ಈಗ ಮುಂದಿನ ಸುತ್ತಿಗೆ ಹೋಗಿ ಬೇಡ. ಈಗ ಶುರುವಾಗ್ತಾ ಇದೆ ನಿಮ್ಮ 6ನೇ ಸುತ್ತು. ಸರಿ. ಸೊ ಕೀರ್ತಿ ಅಣ್ಣ, ಈ ಸುತ್ತಲ್ಲಿ ನಿಮಗೆ ಒಂದು ಕೆಲವು ಪದಗಳನ್ನ ಕೊಡ್ತೀನಿ ನಾನು. ಓಕೆ. ಆ ಪದಗಳಿರುವಂತಹ ಒಂದು ಗೀತೆನ ನೀವು ಹಾಡ್ಬೇಕಾಗತ್ತೆ. ಸರಿ. ಸಿಂಪಲ್. ಓಕೆ, ಮೊದಲನೇ ಪದ ಯಾವುದು ಅಂತ ನೋಡೋಣ ಬನ್ನಿ. ಕಡಲು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ವಂಡರ್ಫುಲ್. ಈಗ ಮುಂದಿನ ಪದ ಯಾವ್ದು ಅಂತ ನೋಡೋಣ. ಮಳೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ಧನಿಯೊಂದು ಕಾಡಿದೆ, ಹೇಳುವುದು ಏನು ಮರೆತು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಮಳೆ ನಿಂತು ಹೋದ್ಮೇಲೆ ಆ ಮಳೆ ಸೀಸನ್ ಅಲ್ಲಿ ಸಾಂಗ್ ನ ಕೇಳ್ತಾ ಇದ್ರೆ ಹಾಗೆ ಪ್ಲೆಸೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪದ ನೋಡೋಣ. ಬುಗುರಿ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿಕನು, ಈ ಬಾಡು ಸುಂದರ ನಗರಿ, ನೀನಿದರ ಮೇಟಿಕನು, ನಿಂತಾಗ ಬುಗುರಿಯಾಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣು. ಓ ಈ ಭೂಮಿ ಬಣ್ಣದ ಬುಗುರಿ, ಎಷ್ಟ್ ಚೆನ್ನಾಗಿ ಹಾಡಿದ್ರು ಅಲ್ವಾ? ಓಕೆ, ಈಗ ಕೀರ್ತಿ ಅಣ್ಣ ನಿಮ್ಗೊಂದು ಮತ್ತೊಂದು ಪ್ರಶ್ನೆ ಏನು ಅಂದ್ರೆ, ತನುಷ್ ವ್ಲಾಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಂದ್ರೆ ತನುಷ್ ವ್ಲಾಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ. ತನುಷ್ ಚಿಕ್ಕವಾಗ್ನಿಂದನೂ
ದೊಡ್ಡ ಗಾಯಕಿಯಾದಂತಹ ಮಂಜುಳಾ ಗುರುರಾಜ್ ಅವ್ರ ಹತ್ರ ನೀನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀಯ. ಹೌದು. ಸಂಗೀತವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದೆಯಾ. ತುಂಬ ನನಗಿಂತ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನೀನು ಹಾಡಿರ್ತೀಯ. ಹಾಗೆ ಸಂಗೀತದ ಒಂದು ಅಭ್ಯಾಸವು ನಿನಗೆ ನನಗಿಂತ ಹೆಚ್ಚಾಗಿ ಆಗಿರೋದ್ರಿಂದ ನೀನು ಮುಂದೆ ಇನ್ನೂ ಹಲವಾರು ವೇದಿಕೆಗಳಲ್ಲಿ ಅಂದರೆ ಟಿ ವಿಯಲ್ಲಿ ಬರುವಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ನೀನು ಹಾಡಬೇಕು ಅನ್ನೋ ಒಂದು ಥ್ಯಾಂಕ್ ಯು ಸೋ ಮಚ್. ಕೋರಿಕೆ ಇದೆ. ಹಾಗೆ ನಿಮ್ಮ ಚಾನಲ್ ಅಷ್ಟೇ ಇಷ್ಟೇ ಅಲ್ಲ, ಇನ್ನೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದು ಮಾತನಾಡುವಂಥ ಒಂದು ಅವಕಾಶ ನಿನಗಾಗಬೇಕು. ಥ್ಯಾಂಕ್ ಯು. ಅಂತಹ ಎತ್ತರಕ್ಕೆ ನೀನು ಬೆಳಿಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ಹೀಗೆ ಇರಲಿ, ನಿಮ್ಮ ಬೆಂಬಲ ಸಪೋರ್ಟ್ ನನಗೆ ಬೇಕು. ಬಹಳ ಸುಂದರವಾಗಿ ನನ್ನ ಬಗ್ಗೆ ಹೇಳ್ಕೊಂಡಿದ್ದಾರೆ ನಮ್ಮ ಕೀರ್ತಿ ಅಣ್ಣ. ಸೊ ವೀಕ್ಷಕರೇ, ಇಲ್ಲಿದೆ ನಿಮ್ಮ ಪ್ರಶ್ನೆ ಏನು ಅಂತ ಕೀರ್ತಿ ಅಣ್ಣ ಕೇಳ್ತಾರೆ. ಉತ್ತರವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಲ್ವಾ? ನಾನಂತೂ ನಾಳೆ ಕಾಯ್ತಾ ಇರ್ತೀನಿ. ಸೊ ಮರಿಬೇಡಿ, ಉತ್ತರವನ್ನ ತಿಳಿಸಿ. ಪ್ರಶ್ನೆ ಏನು ಅಂತ ಕೀರ್ತಿ ಅಣ್ಣ ಕೇಳ್ತಾರೆ. ವೀಕ್ಷಕರೇ, ಈ ಪ್ರಶ್ನೆ ನಿಮಗಾಗಿ. ಉತ್ತರ ಕೊಟ್ಟಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಖಂಡಿತ ಮಾಡ್ತೀರಲ್ವಾ? ನಾನಂತೂ ಕಾಯ್ತಾ ಇರ್ತೀನಿ ನಿಮ್ ಕಮೆಂಟ್ಗೋಸ್ಕರ. ಸರಿಯಾದ ಉತ್ತರವನ್ನ ನೀವು ತಿಳಿಸಿ. ನಿಮ್ಗೆ ಈ ಸರಿ ಕ್ಲೂ ಕೂಡ ಕೊಟ್ಟಿದ್ದೀನಿ ನಾನು, ಆಯ್ತಾ? ಯಾವ್ದು ಅಂತ ನಾನು ಕಮೆಂಟ್ಸ್ ಅಲ್ಲಿ ನೋಡ್ತೀನಿ. ಸೊ ಕೀರ್ತಿ ಅಣ್ಣ, ಈಗ ಕೊನೆಯ ಸುತ್ತಿಗೆ ಬಂದಿದ್ದೇವೆ. ಇದು ಸರಿ. ಅಂತಿಮ ಘಟ್ಟ ಯಾವ್ದಪ್ಪ ಅಂದ್ರೆ, ನಿಮ್ಮ ನೆಚ್ಚಿನ ಗೀತೆಯನ್ನ ಹಾಡಿಬಿಡಿ. ನಿಮ್ ನಿಮ್ ಯಾವ ಸಾಂಗ್ ಮೆಚ್ಚಿನ ಗೀತೆಯನ್ನ ಹಾಡಿ. ಇದು ಕೊನೆಯ ಸುತ್ತು. ವಂದಿತ ಕಿರಣ, ವಂದಿತ ಕಿರಣ, ವಂದಿತ ಕಿರಣ, ನಾದ ಸುಧೆಯ ಸ್ವೀಕರಿಸು, ನಾದ ಸುಧೆಯ ಸ್ವೀಕರಿಸು, ಸುಂದರೆಯನು ಸಿಂಗರಿಸು, ಸುಂದರೆಯನು ಸಿಂಗರಿಸು, ವಂದಿತ ಕಿರಣ. ಸ ಸ ಸ ಸ ಸ ಸ ಸ ಗ ಪದ ಸ ನಿ ದ ಪದ ನಿ 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 ದ ನಿ ಪದ ಗ ಪ ಗ ಗ ಪ ಗರಿ ಸ ನಿ ಸರಿ ಗ ಪದ ನಿ ದ ಸ ನಿ ದ ಪ ಗ ಪದ ನಿ ನಿ ರಿ ಸ ನಿ 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 ಗ ಗ ಗ ಗ ಗ ಸ ಸ ಸ ಸ ಸ ನಿ 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 ರೀ ಸ ನಿ ಸ ಗರಿ ರೀ ಸ ನಿ ಸ ಗರಿ ರೀ ಸ. ಬಹಳ ಸುಂದರವಾದಂತಹ ಒಂದು ಶಾಸ್ತ್ರೀಯ ಸಂಬಂಧಪಟ್ಟಂತಹ ಒಂದು ಗೀತೆಯನ್ನ ಅದ್ಭುತವಾಗಿ ನಮ್ಮ ಕೀರ್ತಿ ಅಣ್ಣ ಹಾಡಿದ್ದಾರೆ. ಇವರ ಗೀತೆ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ಏನಪ್ಪಾ ಅಂದ್ರೆ, ಕೆಲವು ಪ್ರಶ್ನೆಗಳಿದೆ ಅಣ್ಣ, ಕೊನೆಯ ಪ್ರಶ್ನೆಗಳು. ಸೊ ಕೀರ್ತಿ ಅಣ್ಣ, ನಿಮ್ಮ ಜೀವನದಲ್ಲಿ ಮೆಮೊರಬಲ್ ಮೂಮೆಂಟ್, ಮರೆಯಲಾಗದ ಸಂಗತಿ ಯಾವುದು ಅಂದ್ರೆ, ಸನ್ನಿವೇಶ, ಸಂಗತಿ ಹಂಚ್ಕೊಳ್ಳಿ ನಮ್ಮ ತನುಷ್ ವ್ಲಾಗ್ಸ್. ನನ್ನ ಜೀವನದಲ್ಲಿ ಮರೆಯಲಾಗದ ಸಂಗತಿ ಅಂದರೆ ನಮ್ಮ ಕಾಲೇಜ್ ಲೈಫ್ ಅಷ್ಟೇ. ಯಾಕಂದರೆ ನಾವು ಕಾಲೇಜಲ್ಲಿದ್ದಾಗ ತುಂಬ ಫ್ರೆಂಡ್ಸ್ ಸೇರ್ತಾ ಇದ್ವಿ, ಎಲ್ಲ ಓಡಾಡ್ಕೊಂಡು ಬರ್ತಾ ಇದ್ವಿ ಖುಷಿಯಾಗಿ. ಸಮಯವನ್ನು ನಾವು ಹೇಗೆ ಕಳೀತಾ ಇದ್ರು ಅಂದರೆ, ಒಂದು ಮೆಮೊರೇಬಲ್ ಮೂಮೆಂಟ್ ಏನಂದರೆ, ನಾವು ಡಿಗ್ರಿ ಓದುವಂಥ ಸಂದರ್ಭದಲ್ಲಿ ಅವಾಗ ಕ್ಲಾಸಸ್ ಅಷ್ಟು ಸರಿಯಾಗಿ ನಡೆಯುವಂತಹ ಒಂದು ಸಿಚುಯೇಷನ್ ಇರಲಿಲ್ಲ. ಅಂದರೆ ಲೆಕ್ಚರರ್ಸು ಒಂದೊಂದು ಫೀಡ್ ತಗೊತಾರೆ, ಒಂದೊಂದು ಫೀಡ್ ತಗೊತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸಿನಿಮಾಗೆ ಹೋಗಿದ್ವಿ. ಏನು ಸಿನಿಮಾ ಅಂದರೆ ಮೋಹಿನಿ, ಹಾರರ್ ಮೂವಿ. ಅಂದರೆ ಹಳೆ ಮೋಹಿನಿ ಅಲ್ಲ, ಹೊಸದಾಗಿ ಬಂದಿತ್ತಲ್ವ, ಆ ಮೋಹಿನಿ ಫಿಲಮ್ಗೆ ಹೋಗಿದ್ವಿ. ಆ ಫಿಲಮ್ಗೆ ಹೋದಾಗ ತುಂಬ ಎಂಜಾಯ್ ಮಾಡಿದ್ವಿ. ಅದೊಂದು ಮರೆಯಲಾಗದಂಥ ಒಂದು ನೆನಪು ಅಂತ ಹೇಳ್ಬೋದು. ಅದೇ ರೀತಿ ತುಂಬ ಸ್ಥಳಗಳು, ಹಲವಾರು ಮದುವೆಗಳಿಗೆ ಹೋದಾಗೆಲ್ಲ, ಮದುವೆ ಕಾರ್ಯಕ್ರಮಗಳಿಗೆ ಹೋದಾಗೆಲ್ಲ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಅಂದರೆ ಆ ಊರಿನ ಸುತ್ತಮುತ್ತ ವಾತಾವರಣಗಳನ್ನು ಅದೆಲ್ಲ ಮರೆಯೋಕ್ಕಾಗಲ್ಲ. ಸೂಪರ್. ಸೊ ಮರೆಯಲಾಗದ ಕ್ಷಣ, ಸಂಗತಿ ಏನು ಅಂದ್ರೆ ಕಾಲೇಜ್ ಲೈಫ್ ಅಂತ ಹೇಳಿದ್ದಾರೆ ಕೀರ್ತಿ ಅಣ್ಣ. ಅದೇ ರೀತಿ ದುಃಖಕರವಾದಂತಹ ಸಂಗತಿ ಯಾವ್ದಾದ್ರು ಇದ್ರೆ? ದುಃಖಕರವಾದಂಥ ಸಂಗತಿ ಅಂದರೆ,
ನಾನು ಹೇಳಿದ್ನಲ್ಲ, ನಮ್ಮ ತಂದೆ ತಾಯಿಗಳನ್ನು ಕಳ್ಕೊಂಡಿರುವಂಥದ್ದು ತುಂಬ ದುಃಖವಾದಂತಹ ಒಂದು ಸಂಗತಿನೇ. ಜೊತೆಗೆ ನನಗೆ ಒಂದು 3 ವರ್ಷಗಳ ಹಿಂದೆ ನಾನು ಒಂದು ಜಾಂಡೀಸ್ ಒಂದು ಕಾಯಿಲೆಯಿಂದ ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿ ನನ್ನ ಆರೋಗ್ಯ ಪರಿಸ್ಥಿತಿ ತುಂಬ ಹಾಳಾಗಿತ್ತು. ಆಮೇಲೆ ನಾಟಿ ವೈದ್ಯದಿಂದ ನಾನು ಗುಣಮುಖರಾಗಿದ್ದೀನಿ. ಈಗ ಆರೋಗ್ಯವಾಗಿದ್ದೀನಿ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಅದೊಂದು ಈ ರೀತಿ ಇನ್ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರಲಿ ದೇವರೇ ಅಂತ ನಾನು ಪ್ರತಿಯೊಂದು ದೇವರಲ್ಲೂ ನಾನು ಬೇಡ್ಕೊಳ್ತೀನಿ. ದುಃಖಕರವಾದಂತಹ ಸಂಗತಿಯನ್ನ ಹಂಚ್ಕೊಂಡಿದ್ದಾರೆ. ನಿಜಕ್ಕೂ ಅವರು ಇದೇ ರೀತಿ ಆರೋಗ್ಯವಾಗಿರ್ಲಿ, ನಗನಗುತ್ತಾ ಸದಾ ಹಸನ್ಮುಖಿಯಾಗಿ ಸರಳ ಜೀವಿಗಳಾಗಿ ಅವರ ಗಾಯನ ನೃತ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಅಂತ ನಾನು ಆಶಿಸ್ತಿದ್ದೇನೆ ಕೀರ್ತಿ ಅಣ್ಣ. ಧನ್ಯವಾದಗಳು. ಸೊ ನಿಮ್ಮ ಒಂದು ಲೈಫ್ ಏನಿದೆ ಅದಕ್ಕೆ ಶಕ್ತಿ, ಸ್ಫೂರ್ತಿ ಯಾರು? ಕೊನೆಯ ಪ್ರಶ್ನೆ. ನನ್ನ ಒಂದು ಜೀವನಕ್ಕೆ ಶಕ್ತಿ, ಸ್ಫೂರ್ತಿ ಅಂತ ಹೇಳಿದ್ರೆ ಯಾರು ಅಂತ ಹೇಳೋದಕ್ಕೆ ನನಗೆ, ನನ್ನನ್ನು ಇಷ್ಟಪಟ್ಟು ನನ್ನನ್ನು ಯಾರು ಸಪೋರ್ಟ್ ಮಾಡ್ತಾರೋ ಅವರೆಲ್ಲ ನನಗೆ ಸ್ಫೂರ್ತಿ. ಯಾರು ನಾನು ಬೆಳೆಯೋದಕ್ಕೆ ನಾನು ಇಷ್ಟಪಡುವಂತಹ ಒಂದು ಏನಿದೆ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ನಾನು ಹೋಗುವಂಥ ಸಂದರ್ಭಗಳಾಗಿರ್ಬೋದು, ಅದಕ್ಕೆ ಅಡ್ಡಿ ಮಾಡ್ತಾರೋ ನನಗೆ ಅದು ಇಷ್ಟ ಆಗೋದಿಲ್ಲ. ಅವರು ಇರ್ತಾರಲ್ವಾಣ, ಇರ್ತಾರೆ. ಇದಾರೆ ಅಂದ್ರೆ ತುಳಿಯೋರು ಇದ್ದೇ ಇರ್ತಾರೆ. ಹೌದು, ಮುಂದೆ ಗೆದ್ದು ತೋರಿಸ್ಬೇಕು ಅಂತ ನಮ್ ಕೀರ್ತಿ ಅಣ್ಣ ಹೇಳಿದ್ದಾರೆ. ಇದಾಯ್ತು ಇವತ್ತಿನ ಎಪಿಸೋಡ್ 4. ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ರೆಟ್ರೋ ಸೀಸನ್ ಚಾಲೆಂಜಿಂಗ್ ರೌಂಡ್. ಕೀರ್ತಿ ಅಣ್ಣ ಕೇಳಿದಂತಹ ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀರಾ ಅಂತಾನು ಸಹ ಅನ್ಕೊಳ್ತೀನಿ. ನೀವೆಲ್ಲರೂ ಪೂರ್ತಿ ವಿಡಿಯೋವನ್ನ ವೀಕ್ಷಣೆ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಅದೇ ರೀತಿ ಇಂದಿನ ನಮ್ಮ ಸ್ಪೆಷಲ್ ಗೆಸ್ಟ್ ಗಾಯಕರು, ನೃತ್ಯ ಸಂಯೋಜಕರು, ಅದೇ ರೀತಿ ಶಿಕ್ಷಕರು ಆದಂತಹ ಶ್ರೀಯುತ ಬಿ ಶಿವಕೀರ್ತಿರವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ. ಇಷ್ಟೊತ್ತು ಬಿಸಿ ಶೆಡ್ಯೂಲ್ ವರ್ಕ್ ಮುಗಿಸ್ಕೊಂಡು ಸಹ ಬಂದಿದ್ದಾರೆ. ನನ್ನ ಈ ಶೋ ಒಂದು ನಾನು ಕರೆದೆ, ಒಂದು ಮಾತು ಕರೆದೆ ಅಂತ ನನಗೋಸ್ಕರ ಬಂದು ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಕೀರ್ತಿ ಅಣ್ಣ. ಇದೇ ರೀತಿ ನಿಮ್ ಸಪೋರ್ಟ್ ಹೀಗೆ ಇಲ್ಲಿ ನಮ್ಮ ಚಾನಲ್ಗೆ, ನನಗೆ ಸದಾ ನಿಮ್ಮ ಸಪೋರ್ಟ್ ಬೇಕು. ಸೊ ಇದರೊಂದಿಗೆ ನಮ್ಮ ಈ ಎಪಿಸೋಡ್ 4 ಮುಕ್ತಾಯಗೊಳಿಸ್ತಿದ್ದೇವೆ. ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ರೆಟ್ರೋ ಸೀಸನ್ ಚಾಲೆಂಜಿಂಗ್ ರೌಂಡ್ 4ನೇ ಎಪಿಸೋಡ್ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ. ಇನ್ನು ನಾಳೆ ಬೇರೆ ಬೇರೆ ಸೆಕ್ಟರ್ಸ್ ಇಂದ ನಾವು ಕಲಾವಿದರನ್ನ ಕರ್ಕೊಂಡ್ ಬರ್ತೀವಿ. ಅವ್ರನ್ನ ಕರ್ಕೊಂಡ್ಬಂದು ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಓಕೆ ವಿಕಿ, ಹೋಗ್ ಬರೋಣವಾ? ನಾಳೆ ಮತ್ತೆ ಬರೋಣ. ಸೊ ವಿಕಿ ಗೆಟಪ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಆದ್ರೂ ಕೊಡಿಪ ಅಟ್ಲೀಸ್ಟ್. ಪಾಪ ಅವನಿಗೋಸ್ಕರ, ಅವ್ನು ನಿಮ್ಗೋಸ್ಕರ ಸಾಂಗ್ ಎಲ್ಲ ಆಡಿದಾನೆ ಸ್ಟಾರ್ಟಿಂಗ್ ಅಲ್ಲಿ, ಗೊತ್ತಾ? ಸೊ ಫ್ರೆಂಡ್ಸ್, ನಮ್ಮಮ್ಮ ನಮ್ ಕೀರ್ತಿ ಅಣ್ಣ ಬಗ್ಗೆ ಏನೋ ಒಂದು ಶೇರ್ ಮಾಡ್ಕೋಬೇಕಂತೆ. ಸೊ ಅದನ್ನ ಕೇಳ್ಬಿಡಿ, ಮಾತಾಡಿ. ಕೀರ್ತಿ ಬಗ್ಗೆ ಹೇಳಬೇಕು ಅಂದರೆ ಅದಕ್ಕೆ ಪದಗಳೇ ಇಲ್ಲ. ಯಾಕಂದರೆ ಬಹುಮುಖ ಪ್ರತಿಭೆ, ಮಲ್ಟಿ ಟ್ಯಾಲೆಂಟೆಡ್ ಅಂತಾರಲ್ಲ ಆ ಥರ. ಯಾಕಂದರೆ ಚಿಕ್ಕ ವಯಸ್ಸಿಂದ ನಾನು ಕೀರ್ತಿ ನೋಡಿದ್ದೀನಿ. ಈಗ ನಿನ್ನ ಬರ್ತಡೇ ಡಿಸೆಂಬರ್ 10, ಕೀರ್ತಿದು ಡಿಸೆಂಬರ್ 10. ಡಿಸೆಂಬರಲ್ಲಿ ಏನೋ ಸ್ಪೆಷಲ್ ಡೇ ಅಂತ ಹೇಳ್ತಾರೆ. ಸೊ ಹಾಗೆ ಇಬ್ರು ಬರ್ತಡೇನೂ ಒಂದೇ ದಿವಸ ಮಾಡ್ತಾ ಇದ್ವಿ ನಾವು. ಜೊತೆಗೆ ಸಾಂಗ್ ನಿಮ್ಗೆ ಶೇರ್ ಮಾಡ್ತೀನಿ. ಇದರಲ್ಲಿ ಸಿಂಗರು, ಡ್ಯಾನ್ಸರು, ಒಬ್ಬ ಒಳ್ಳೆ ಆರ್ಟಿಸ್ಟ್. ನೀನು ಯಾವುದೇ ಡ್ರಾಯಿಂಗ್ ಕೊಟ್ಟರು ಅಷ್ಟೇ ನೀಟಾಗಿ ಮಾಡ್ತಾರೆ. ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮಾಡ್ಕೊಡ್ತಾರೆ, ಕೀರ್ತಿ ಮಾಡಿದ್ದಾರೆ. ಮತ್ತೆ ಒಂದು ಸ್ಕ್ರಿಪ್ಟ್, ನನಗೆ ಎಷ್ಟೋ ಸತಿ ಟೈಮೇ ಇರಲ್ಲ ಆ್ಯಂಕರಿಂಗ್ಗೆ, ಒಂದೊಂದ್ಸತಿ 2 ಆ್ಯಂಕರಿಂಗ್ ಇರ್ತದೆ. ಅಂಥ ಟೈಮಲ್ಲಿ ಕೀರ್ತಿ ಈ ಥರ ಒಂದು ಸಬ್ಜೆಕ್ಟ್ ಬಗ್ಗೆ ನನಗೆ ಒಂಚೂರು ಸ್ಕ್ರಿಪ್ಟ್ ಬೇಕು ಅಂದಿದ ತಕ್ಷಣ ವಿತಿನ್ ಸೆಕೆಂಡ್ಸಲ್ಲಿ ಕಳಿಸಿರ್ತಾರೆ ನನಗೆ. ಈ ವರ್ಡ್ಸ್ ಹೆಂಗ್ ಯೂಸ್, ಅಂಥ ವರ್ಡ್ಸು ಎಷ್ಟೋ ಸತಿ ನಾನು ಆ ಕೀರ್ತಿ ಕೊಟ್ಟರಂತ ಸ್ಕ್ರಿಪ್ಟ್ನೇ ನಾನು ಆ್ಯಂಕರಿಂಗ್ ಅಲ್ಲಿ ಅದನ್ನ ನಾನು ಅನೌನ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ತುಂಬ ಯೂಸ್ಫುಲ್ ಆಗಿದೆ. ನಾನು ಸಡನ್ಸೆ ಕಷ್ಟಕ್ಕೆ ಅಂದಾಗ ಸಡನ್ಸೆ ತೋಚೋದಿಲ್ಲ. ಆ ಟೈಮಲ್ಲಿ ಕೀರ್ತಿಗೆ ನಾನು ಹೇಳೋದು, ಕೀರ್ತಿ ಒಂದು ಇನ್ವಿಟೇಷನ್ ಹಾಕ್ಬಿಟ್ಟು ಸ್ಕ್ರಿಪ್ಟ್ ಅಂದಿದ ತಕ್ಷಣ ಪಾಪ ಕಳಿಸಿರ್ತಾರೆ. ನಾನು ನಿರೂಪಣೆಗೆ ಎಷ್ಟೋ ಸತಿ ಕೀರ್ತಿ ನನಗೆ ಅದೊಂದು ಸ್ಫೂರ್ತಿ, ಇನ್ಸ್ಪೈರ್ ಅಂತ ಹೇಳ್ಬೋದು. ಮತ್ತು ಒಳ್ಳೆ MA BEd, ಒಳ್ಳೆ ಎಜುಕೇಟೆಡು, ಮತ್ತು ಅಷ್ಟೇ ಸಿಂಪ್ಲಿಸಿಟಿ, ಅಷ್ಟೇ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರೋದು ಕೀರ್ತಿ. ಹಾಗಾಗಿ ಅವನಿಗಿರೋ ಟ್ಯಾಲೆಂಟ್ಗೆ ಎಲ್ಲೋ ಬೆಳಿಬೇಕಾಯ್ತು, ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕಾಯಿತು. ಆದರೆ ದೇವರು ಇಷ್ಟಾದರೂ ಅವನಿಗೆ ಕೊಟ್ಟಿದ್ದಾನೆ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ, ಉಜ್ವಲ ಭವಿಷ್ಯ ಕೀರ್ತಿಗೆ ಸಿಗಲಿ. ಸಂಗೀತದಲ್ಲಾಗ್ಬೋದು, ಎಜುಕೇಷನಲ್ಲಿ ಆಗ್ಬೋದು, ಅವ್ನು ಒಳ್ಳೆ ಜಾಬ್ ಸಿಗಲಿ. ಇಡೀ ಕುಟುಂಬನ ಅವನು ಪೋಷಿಸುವಂಥ ಶಕ್ತಿ ಅವನಲ್ಲಿದೆ. ಎಲ್ಲರನ್ನ ಪ್ರೀತಿಯಿಂದ, ಗೌರವದಿಂದ
ತುಂಬ ಚೆನ್ನಾಗಿ ಮಾತಾಡ್ಸೋ ರೀತಿ, ಆ ಸಂಸ್ಕಾರ ಇದೆಯಲ್ಲ ಅದೆಲ್ಲರಿಗೂ ಬರೋದಿಲ್ಲ. ಮತ್ತೆ ಕೋಪ ಅನ್ನೋದು ಮಾಡ್ಕೊಳ್ಳೋದೇ ಇಲ್ಲ. ತುಂಬಾ ತಾಳ್ಮೆಗೆ ಇನ್ನೊಂದ್ ಹೆಸರು ಕೀರ್ತಿ ಅಂತ ಹೇಳ್ಬೋದು. ಹೌದು, ಪ್ರತಿ ವರ್ಷ ಮಾಡ್ಕೊಂಡಿರೋದೇ ನಾವು ನೋಡಿಲ್ಲ ಫ್ರೆಂಡ್ಸ್ ಇದುವರೆಗೂ. ಹಾಗಾಗಿ ಕೂಲ್ ಆಗಿ ಬಹುಮುಖ ಪ್ರತಿಭೆ, ನಮ್ಮ ಕೋಲಾರದ ಚಿನ್ನದ ಹುಡುಗ ಅಂತ ಹೇಳ್ಬೋದು. ಮಲ್ಟಿ ಟ್ಯಾಲೆಂಟೆಡ್. ಇಂಥ ಪ್ರತಿಭೆಗಳು ನಿಜಕ್ಕೂ ಹೊರಗೆ ಬರಬೇಕು. ಹೌದು, ಅಂತಹ ಪ್ರತಿಭೆಗಳನ್ನ ಹೊರಗೆ ಕರೆಸುವಂತಹ ಒಂದು ಸಣ್ಣ ಪ್ರಯತ್ನ ತನುಷ್ ವ್ಲಾಗ್ಸ್ ಮಾಡ್ತಾ ಇದೆ. ಸೊ ನಮ್ಗೆ ಯಾವುದೇ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬೇಕಿಲ್ಲ, ಇಂತಹ ಚಿನ್ನದಂತಹ ಗಾಯಕರು ಸಿಕ್ಕರೇನೆ ಸಾಕು ಪ್ರತಿಭೆಗಳು. ನಾನು ಹೇಳ್ತಿರೋದು ಅದಕ್ಕೆ. ಯಾಕಂದ್ರೆ ಸೆಲೆಬ್ರಿಟಿಗಳನ್ನೆಲ್ಲೋ ಅವ್ರು ಹೋಗಿ ಐಡೆಂಟಿಫಿಕೇಶನ್ ಮಾಡೋ ಬದಲು, ಸೊ ನಮ್ಮ ಕೋಲಾರದ ಸ್ಥಳೀಯ ಪ್ರತಿಭೆಗಳು ಎಷ್ಟೋ ಒಳ್ಳೊಳ್ಳೆ ಪ್ರತಿಭೆಗಳಿದೆ. ಗಾಯನದಲ್ಲಾಗ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತ ಅವ್ರನ್ನ ನಿಂಗೆ ಕರ್ಕೊಂಡ್ಬಂದು ಇಂಟರ್ವ್ಯೂ ಮಾಡ್ಬೇಕನ್ನೋದು ನನ್ನ ಆಸೆ. ಸೊ ಇದಾಗಿತ್ತು ನಮ್ಮಮ್ಮ ಕೀರ್ತಿ ಅಣ್ಣ ಬಗ್ಗೆ ಕೆಲವು ಮಾತುಗಳನ್ನ ಆಡಿದ್ರು. ಧನ್ಯವಾದಗಳು ಶ್ರೀಮತಿ ರೇಣುಕಾ ಅವ್ರಿಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಇಷ್ಟೊತ್ತು ವೀಕ್ಷಣೆ ಮಾಡಿದ್ರ ನಿಮ್ಮೆಲ್ಲರ ಸಪೋರ್ಟ್ಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಸೊ ಕೀರ್ತಿ ಅಣ್ಣ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.